ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ PUC ಸೆಕೆಂಡ್ ಇಯರ್ಲಿ ಬರ್ತಕ್ಕಂಥ MySQL ಪಾರ್ಟ್ ಬಿ ನಲ್ಲಿ ಬರ್ತಕ್ಕಂಥ MySQL ಪ್ರೋಗ್ರಾಮ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಈಗ ಆಲ್ರೆಡಿ 3 ಪ್ರೋಗ್ರಾಮ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ನಿಮಗೆ ನಾಲ್ಕನೇ ಪ್ರೋಗ್ರಾಮು ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಲೈಬ್ರರಿ ಅನ್ನೋ ಟೇಬಲ್ನ ಕ್ರಿಯೇಟ್ ಮಾಡಿ ಅದರಲ್ಲಿ 10 ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಿ ಮತ್ತು ಅದಕ್ಕೆ ಕ್ವೆರೀಸ್ನ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಟೇಬಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ಇಲ್ಲಿ ಲೈಬ್ರರಿ ಅಂತ ಇದೆ. ಇಲ್ಲಿ ಕ್ರಿಯೇಟ್ ಟೇಬಲ್ ಲೈಬ್ರರಿ ಟೈಟಲ್ ಅನ್ನೋದು ಇಲ್ಲಿ ನಾವೇನು ತೊಗೊಳ್ತೀವಲ್ಲ, ಈ ಟೈಟಲ್ ಅನ್ನೋದು ಅಟ್ರಿಬ್ಯೂಟ್ ನೇಮು. ವರ್ಕ್ಯಾರ್ 75 ಅನ್ನೋದೇನು ಇದು ಟೈಟಲ್ಗೆ ಬೇಕಾಗಿರ್ತಕ್ಕಂಥ ಡಾಟಾ ಟೈಪು. ನಾಟ್ ನಲ್ ಅನ್ನೋದೇನು ಕನ್ಸ್ಟೆಂಟು. ಸೊ ಅದೇ ರೀತಿ ಆಥರು ಅಟ್ರಿಬ್ಯೂಟು, ವರ್ಕ್ಯಾರು ಡಾಟಾ ಟೈಪು, ಇಯರು ಇಂಟೀಜರ್ 4 ಅಂದರೆ ಇಲ್ಲಿ ಓನ್ಲಿ ಇಯರ್ ಅಷ್ಟೇ ಮೆನ್ಷನ್ ಮಾಡ್ತೀವಿ. ಇಲ್ಲಿ ಟೋಟಲಾಗಿ ಮಂತು ಡೇಟು ಬೇಕಂದರೆ ನಾವು ಡೇಟ್ ಡಾಟಾ ಟೈಪ್ ತೊಗೊಳ್ತೀವಿ. ಇಲ್ಲಿ ಓನ್ಲಿ ಇಯರ್ ಇರೋದ್ರಿಂದ ಇಂಟೀಜರ್ ಆಫ್ 4 ತೊಗೊಂಡಿವಿ. ನೆಕ್ಸ್ಟು ಕ್ಯಾಟಗರಿ ವರ್ಕ್ಯಾರ್ ಆಫ್ 25, ಪ್ರೈಸು 7,2, ಫ್ಲೋಟ್ 7,2 ತೊಗೊಂಡಿವಿ, ಕ್ವಾಂಟಿಟಿ ಇಂಟೀಜರ್ ಆಫ್ 4 ತೊಗೊಂಡಿವಿ. ಸೊ ಇದು ನಮಗೆ ಕೊಟ್ಟಿರ್ತಕ್ಕಂಥ ಅಟ್ರಿಬ್ಯೂಟ್ಸು ಮತ್ತು ಡಾಟಾ ಟೈಪ್ಸು, ಕಾನ್ಸ್ಟೆಂಟ್ ನೇಮ್ಸು. ಸೊ ಈಗ ಟೇಬಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತೈತೆ, ಈ ಫಾರ್ಮೆಟಲ್ಲಿ ನಾವು ಬರಿತೀವಿ ಕ್ರಿಯೇಟ್ ಟೇಬಲ್ ವರ್ಕ್ಯಾರ್ ಅಂತೇಳಿ. ಈಗ ನಾನು ಮ್ಯಾನುವಲಲ್ಲಿ ಇದನ್ನು ಕಾಪಿ ಮಾಡ್ತಾ ಇದ್ದೀನಿ ಜಸ್ಟು. ಈಗ ನೀವೇನು ಮಾಡಬೇಕಂದ್ರೆ ಟೈಪ್ ಮಾಡಬೇಕಾದ್ರೆ MySQL ಇಂಟರ್ಫೇಸ್ನ ಓಪನ್ ಮಾಡೋದನ್ನ ಫಸ್ಟ್ ಪ್ರೋಗ್ರಾಮಲ್ಲಿ ಹೇಳಿದ್ದೀನಿ. ಅದೇನಾದರೂ ನೋಡ್ಕೊಂಡಿಲ್ಲ ಅಂದರೆ ಇನ್ನೊಂದ್ಸರಿ ನೋಡ್ಕೊಳ್ರಿ. ನಿಮ್ಮ ಕಾಲೇಜಲ್ಲಿ ಅಥವಾ ನಿಮಗೆ ಹೆಂಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೇಳ್ಕೊಟ್ಟಿರ್ತಾರೋ ಅದೇ ರೀತಿ ನೀವೇನು ಮಾಡಿರಿ, ಓಪನ್ ಮಾಡ್ಕೊಳ್ರಿ. ಬಟ್ ಇಲ್ಲಿ ಇದು ಬರೆಯೋದು ಮಾತ್ರ ಏನು ಬರಿತೀವಲ್ಲ ಕ್ವೆರೀಸು, ಇವು ಮಾತ್ರ ನೀವು ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಾದರೂ ಇದೇ ಕ್ವೆರೀಸ್ನ ಬರಿತೀರ, ಬೇರೆ ಬರೆಯೋಕ್ಕೆ ಆಗಲ್ಲ. ಬಟ್ ಇದೇ ಕ್ವೆರೀಸ್ನ ನೀವು ಬರಿತೀರ. ಬಟ್ ಓಪನ್ ಮಾಡೋದು ಅಥವಾ ಎಕ್ಸಿಕ್ಯೂಟ್ ಮಾಡೋದು ಕೆಲವೊಂದು ಕಾಲೇಜಲ್ಲಿ ಕೆಲವೊಂದು ರೀತಿ ಹೇಳಿರ್ತಾರೆ. ಆಲ್ರೆಡಿ ಹೇಳಿದ್ದೀನಿ ಫಸ್ಟ್ ಪ್ರೋಗ್ರಾಮಲ್ಲಿ, ನಾವು MySQLನಲ್ಲಿ ಸಾಫ್ಟ್ವೇರ್ನಲ್ಲಾದರೂ ಎಕ್ಸಿಕ್ಯೂಟ್ ಮಾಡ್ಬೋದು, ಅಥವಾ SQL ಒರಾಕಲ್ 8i 9i 11i 10g ಈ ಥರ ವರ್ಕ್ ಮಾಡ್ಬೋದು ಅಂತ ಹೇಳಿದ್ದೀನಿ. ನಿಮ್ಮ ಕಾಲೇಜಲ್ಲಿ ಹೇಗೆ ಹೇಳ್ತಾರೋ ಅದೇ ರೀತಿ ನೀವು ವರ್ಕ್ ಮಾಡಿರಿ. ಸೊ ಇಲ್ಲಿ ಕ್ರಿಯೇಟ್ ಟೇಬಲ್ ಅಂತ ಇದೆ, ಟೇಬಲ್ನ ಕ್ರಿಯೇಟ್ ಮಾಡೋ ಪ್ರೊಸೀಜರ್ ಇದು. ಇಲ್ಲಿ ನಾವು ಎಂಟರ್ ಕೀ ಪ್ರೆಸ್ ಮಾಡಿದರೆ ಒಂದು ಎರರ್ ಬಂತು. ಎರರ್ ಏನಪ್ಪ ಅಂದರೆ, ಎರರ್ SQL ಸಿಂಟ್ಯಾಕ್ಸ್ ಅಂತ. ಇಲ್ಲಿ ಸಿಂಟ್ಯಾಕ್ಸ್ ನಿಯರ್ ಲೈಬ್ರರಿ. ಓಕೆ, ಇಲ್ಲಿ ಏನಾಗಿದೆ ಅಂದರೆ, ಲೈಬ್ರರಿ ಅನ್ನೋದು ಕೆಲವೊಂದು MySQL ವರ್ಷನ್ಸಲ್ಲಿ ಅಥವಾ ಕೆಲವೊಂದು MySQLನಲ್ಲಿ ಲೈಬ್ರರಿ ಅನ್ನೋದು ಕೀವರ್ಡು. ಆ ಕೀವರ್ಡ್ನ ನಾವು ಏನು ಮಾಡೋಕ್ಕೆ ಬರಲ್ಲ, ಕೀವರ್ಡ್ನ ನಾವು ಟೇಬಲ್ ನೇಮ್ ಆಗಿ ತೊಗೊಳಕ್ಕೆ ಬರಲ್ಲ. ಸೊ ಹಂಗಾಗಿ ಅದು ಎರರ್ ತೋರಿಸ್ತಾ ಇದೆ. ನಾನು ಏನು ಮಾಡ್ತೀನಿ, ಅದನ್ನು ಬೇರೆ ರೀತಿ ತೊಗೊಳ್ತೀನಿ. ಲೈಬ್ರರಿ ಅಂತಿರನ್ನ ಜಸ್ಟ್ ನಾನು ಏನು ಮಾಡ್ತೀನಿ, ಚೇಂಜ್ ಮಾಡ್ತೀನಿ ವ್ಯಾಲ್ಯೂನ ಯಾವ ರೀತಿ ಚೇಂಜ್ ಮಾಡ್ತೀನಿ ಅಂದರೆ, ಇಲ್ಲಿ ಲೈಬ್ರರಿ ಅಂತ ಇದೆಯಲ್ಲ, ಆ ಲೈಬ್ರರಿನ ಲೈಬ್ರರಿ 1 ಅಂತೇಳಿ ಮಾಡ್ತೀನಿ. ಲೈಬ್ರರಿ 1 ಅಂತೇಳಿ ಮಾಡ್ತೀನಿ. ಇದೇನಾಗುತ್ತಂದರೆ, ಕೆಲವೊಂದು ವರ್ಷನ್ಸಲ್ಲಿ ಮಾತ್ರ ಲೈಬ್ರರಿ ಅನ್ನೋದು ಕೀವರ್ಡ್ ಆಗಿ ಯೂಸ್ ಮಾಡಿರ್ತಾರೆ. ಕೆಲವೊಂದರಲ್ಲಿ ವರ್ಕ್ ಆಗುತ್ತೆ, ಕೆಲವೊಂದರಲ್ಲಿ ವರ್ಕ್ ಆಗಲ್ಲ. ಸೊ ನೀವೇನು ಮಾಡಿರಿ, ಕ್ರಿಯೇಟ್ ಟೇಬಲ್ ಲೈಬ್ರರಿ ಅಂತ ಕೊಡಬಹುದು, ಲೈಬ್ರರಿ 1 ಅಂತ ಕೊಡ್ರಿ. ಅಥವಾ ಇದನ್ನೇ ಏನು ಮಾಡಿರಿ, LIBRA ಇರೋದನ್ನ LIBRERY ಮಾಡಿರಿ. ಅಂದರೆ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರಿ ಅಥವಾ ವೈ ತೆಗೀರಿ. ಬಟ್ ಏನಂದರೆ, ಲೈಬ್ರರಿ ಅನ್ನೋದು ಕೀವರ್ಡ್ ಇರೋದ್ರಿಂದ ಅದು ಕೆಲವೊಂದು ವರ್ಷನ್ಸಲ್ಲಿ ವರ್ಕ್ ಆಗಲ್ಲ. ಸೊ ಇವಾಗ ನೋಡಿ, ನಾನು ಅದನ್ನು ಚೇಂಜ್ ಮಾಡಿದೆ, ಟೇಬಲ್ ನೇಮ್ನ ಚೇಂಜ್ ಮಾಡಿದ ಮೇಲೆ ಲಾಸ್ಟಿಗೆ ಸೆಮಿಕೋಲನ್ ಬರೆದು ಎಂಟರ್ ಕೀ ಪ್ರೆಸ್ ಮಾಡ್ತೀನಿ. ಕ್ವೇರಿ ಓಕೆ ಅಂತ ಬಂತು. ಕ್ವೇರಿ ಓಕೆ ಅಂತ ಬಂತು ಅಂದರೆ ಇದು ನಾವು ಬರೆದಿರೋದು ಕರೆಕ್ಟ್ ಇದೆ ಅಂತ ಅರ್ಥ. ಅವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು, ಟೇಬಲ್ ಡಿಸ್ಕ್ರಿಪ್ಷನ್ ನೋಡಬೇಕು. ಟೇಬಲ್ ಡಿಸ್ಕ್ರಿಪ್ಷನಲ್ಲಿ ಲೈಬ್ರರಿ 1 ಅಂದರೆ ನಾವು ಏನು ಟೇಬಲ್ ನೇಮ್ನ ಕೊಟ್ಟಿರ್ತೀವೋ ಅದೇ ಟೇಬಲ್ ನೇಮ್ನ ಮೆನ್ಷನ್ ಮಾಡಬೇಕು. ಸೊ DESC ಲೈಬ್ರರಿ 1 ಮಾಡಿದರೆ ನಾವೇನು ಅಟ್ರಿಬ್ಯೂಟ್ಸು ಡಾಟಾ ಟೈಪ್ಸು ಯೂಸ್ ಮಾಡಿವೋ ಅದು ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ನಾವೇನು ಮಾಡ್ತೀವಿ, ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಈ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡಬೇಕಾದ್ರೆ ನಾವಿಲ್ಲಿ ಯಾವಾಗಲೂ ಪ್ರತಿ ಟೈಮು ಟೇಬಲ್ ನೇಮ್ನ ಚೆಕ್ ಮಾಡಬೇಕು. ಆ ಟೇಬಲ್ ನೇಮು ಯಾವಾಗಲೂ ನಾವೇನು ಮಾಡಿದ್ದೀವಿ, ಲೈಬ್ರರಿ ಅಂತ ಇರೋದನ್ನ ಲೈಬ್ರರಿ 1 ಅಂತೇಳಿ ಮಾಡಬೇಕು. ಯಾಕಂದರೆ ನಾವು ಅದನ್ನು ಚೇಂಜ್ ಮಾಡಿದ್ದೀವಿ. ಸೊ ಇಲ್ಲಿ ಏನಾಗುತ್ತೆ, ಇನ್ಸರ್ಟ್ ಇಂಟು ಅನ್ನೋದು ಕೀವರ್ಡು, ಲೈಬ್ರರಿ 1 ಅನ್ನೋದು ನಾವು ಟೇಬಲ್ ಕ್ರಿಯೇಟ್ ಮಾಡೋದು ನೇಮು. ನೆಕ್ಸ್ಟು ವ್ಯಾಲ್ಯೂಸ್ ಅಂತ ಬರ್ತೀವಿ. ವ್ಯಾಲ್ಯೂಸ್ ಇಲ್ಲಿ ಫಸ್ಟ್ ಏನು ಬರೀತಿರಲ್ಲ, ದ ಡಾಟಾ ಸೈನ್ಸ್ ಹ್ಯಾಂಡ್ ಬುಕ್ ಅಂತ, ಇದು ಟೈಟಲ್ ನೇಮು. ನೆಕ್ಸ್ಟ್ ಬರೆಯೋದು ಆಥರು, ನೆಕ್ಸ್ಟು ಇಯರು, ನೆಕ್ಸ್ಟು ಕ್ಯಾಟಗರಿ, ನೆಕ್ಸ್ಟು ಪ್ರೈಸು, ನೆಕ್ಸ್ಟು ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದನ್ನ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ಬರೆದು ನಾನು ಎಂಟರ್ ಕೀ ಪ್ರೆಸ್ ಮಾಡಿದರೆ
ಅಲ್ಲೇನಾಗುತ್ತೆ ಕ್ವೆರಿ ಓಕೆ ಅಂತ ಬರುತ್ತೆ. ಕ್ವೆರಿ ಓಕೆ ಅಂತ ಅಂದರೆ ಒಂದು ವ್ಯಾಲ್ಯೂ ಅಂದರೆ ನಾವು ಬರೆದಿರತಕ್ಕಂಥ ವ್ಯಾಲ್ಯೂ ಟೇಬಲ್ಗೆ ಇನ್ಸರ್ಟ್ ಆಯಿತು ಅಂತ ಅರ್ಥ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ವ್ಯಾಲ್ಯೂನ ನಾನು ತೊಗೊಳ್ತೀನಿ. ಆ ಸೆಕೆಂಡ್ ವ್ಯಾಲ್ಯೂನಲ್ಲಿ ಏನಿದೆ, ಸೇಮ್ ಅಗೇನ್ ಇನ್ಸರ್ಟ್ ಇಂಟು ಲೈಬ್ರರಿ 1 ಮಾಡಬೇಕು. ಯಾಕಂದರೆ ನಾವು ಟೇಬಲ್ನಿಂದ ಚೇಂಜ್ ಮಾಡಿದ್ದೀವಿ ಗೊತ್ತಿದೆ. ಕ್ವೆರಿ ಓಕೆ ಆಯಿತು. ನೆಕ್ಸ್ಟ್ ಅದೇ ರೀತಿ ಥರ್ಡ್ ರೋನ ಮಾಡ್ತೀನಿ. ಈಗ ಟೋಟಲು 7 ರೆಕಾರ್ಡ್ಸು ಇನ್ಸರ್ಟ್ ಆಯಿತು. ನೆಕ್ಸ್ಟ್ ಈಗ 8ನೇ ರೆಕಾರ್ಡ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ಹಾಗಾಯ್ತು. ಈಗ ಇಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಚೇತನ್ ಆಯಿತು. ಕಂಪ್ಯೂಟರ್ ಹಾರ್ಡ್ವೇರ್ ಚೇತನ್ ಆಯಿತು. ಈಗ ಈ ರೆಕಾರ್ಡ್ನ ಇನ್ಸರ್ಟ್ ಮಾಡ್ತಿದ್ದೀನಿ, 8ನೇ ರೆಕಾರ್ಡು. ನೆಕ್ಸ್ಟ್ ಅದಾದಮೇಲೆ ನೋಡ್ರಿ, ಈಗ ಟೋಟಲಾಗಿ ನಾವು 10 ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಿದ್ವಿ. ಈ 10 ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಿದ್ಮೇಲೆ ಡಿಸ್ಪ್ಲೇ ಆಲ್ ದ ರೆಕಾರ್ಡ್ಸ್ ಇನ್ ದ ಟೇಬಲ್, ಎಲ್ಲ ಡಾಟಾನು ಡಿಸ್ಪ್ಲೇ ಮಾಡಬೇಕಂದ್ರೆ ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಲೈಬ್ರರಿ 1 ಅಂತೇಳಿ ತೊಗೊತೀವಿ. ಲೈಬ್ರರಿ 1 ಯಾಕೆ ಟೇಬಲ್ ನೇಮ್ ಕ್ರಿಯೇಟ್ ಮಾಡಿರೋದು ಲೈಬ್ರರಿ 1. ಸೊ ಇಲ್ಲಿ ನಮಗೆ 10 ರೋಸ್ ನಾವೇನು ಡಾಟಾನ ಕೊಟ್ಟಿವೋ ಆ ಡಾಟಾದು ಡಿಸ್ಪ್ಲೇ ಆಯಿತು. ನೆಕ್ಸ್ಟು ಈಗ 1 by 1 ಕ್ವೇರಿನ ನೋಡ್ತಾ ಹೋಗೋಣ. ಈಗ ಕ್ವೇರೀಸು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಏನಿದೆ ವ್ಯಾಲ್ಯೂ ಇನ್ಸರ್ಟ್ ಆಯಿತು. ವ್ಯಾಲ್ಯೂ ಇನ್ಸರ್ಟ್ ಆದಮೇಲೆ ಲಿಸ್ಟ್ ಆಲ್ ದ ಬುಕ್ಸ್ ಅಂತ ಇದೆ, ಅಂದರೆ ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಲೈಬ್ರರಿ ಅಂತ ಟೋಟಲ್ ಎಷ್ಟು ಬುಕ್ಸ್ ಇದಾವೆ ಅಂತೆಲ್ಲ ಡಿಸ್ಪ್ಲೇ ಮಾಡುವಂಥ. ಅಥವಾ ನೆಕ್ಸ್ಟು ಕ್ಯಾಲ್ಕುಲೇಟ್ ದ ಅಮೌಂಟ್ ಬೈ ಆಲ್ಟರಿಂಗ್ ಟೇಬಲ್ ಬೈ ಆ್ಯಡಿಂಗ್ ಎ ನ್ಯೂ ಕಾಲಮ್ ಅಮೌಂಟ್. ಅಂದರೆ ಇಲ್ಲಿ ನಾವೇನು ಮಾಡಬೇಕು, ಅಮೌಂಟನ್ನು ಆ್ಯಡ್ ಮಾಡಬೇಕು. ಅಮೌಂಟ್ ಅನ್ನೋ ಕಾಲಮು ನಮ್ಮಲ್ಲಿ ಇಲ್ಲ, ಸೊ ಅಮೌಂಟ್ ಅನ್ನೋ ಕಾಲಮ್ನ ಆ್ಯಡ್ ಮಾಡ್ತೀವಿ. ಆಲ್ಟರ್ ಟೇಬಲ್, ಫಸ್ಟು ಆಲ್ಟರ್ ಟೇಬಲ್ ಅಂತ ತಗೊಂಡು ಸೊ ಕ್ವೆರಿ ಓಕೆ ಆಯಿತು, ನಿಮಗೆ ಡಾಟಾ ಆ್ಯಡ್ ಆಯಿತು. ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟ್ ಏನು ಕ್ವೆರಿ ಕೊಟ್ಟಿದ್ದಾರೆ, ಅಪ್ಡೇಟ್ ದ ಲೈಬ್ರರಿ ಸೆಟ್ ಅಮೌಂಟ್ ಪ್ರೈಸ್ ಇಂಟು ಕ್ವಾಂಟಿಟಿ. ಅಂದರೆ ಇಲ್ಲಿ ನಮಗೇನಿದೆ ಈ ಟೇಬಲಲ್ಲಿ ನೋಡ್ರಿ, ಜಸ್ಟು ಈ ಟೇಬಲಲ್ಲಿ ಪ್ರೈಸು ಒಂದು ಬುಕ್ಕಿಗಿದೆ. ಅಂದರೆ ಇಲ್ಲಿ ಏನಿದೆಯಲ್ಲ ಅಂದರೆ ಡಾಟಾ ಸೈನ್ಸ್ ಹ್ಯಾಂಡ್ ಬುಕ್ ಅಂತ, ಈ ಒಂದು ಬುಕ್ಕಿಗೆ ಪ್ರೈಸ್ ಬಂದ್ಬಿಟ್ಟು 750 ಇದೆ. ಬಟ್ ಇಲ್ಲಿ ಟೋಟಲ್ ಕ್ವಾಂಟಿಟಿ ಇರೋದು 12 ಕ್ವಾಂಟಿಟಿ ಇದ್ದಾವೆ. ಈ 12 ಕ್ವಾಂಟಿಟಿಗೆ ಟೋಟಲ್ ಅಮೌಂಟು ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಕೊಟ್ಟಿದ್ದಾರೆ ಅವರು. ಏನಂತ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ದ ಅಮೌಂಟ್ ಬೈ ಆಲ್ಟರಿಂಗ್ ದ ಟೇಬಲ್ ಬೈ ಆ್ಯಡಿಂಗ್ ಎ ನ್ಯೂ ಕಾಲಮ್ ಅಮೌಂಟ್. ಅಂದರೆ ಟೋಟಲಾಗಿ ಎಷ್ಟು ಕ್ವಾಂಟಿಟೀಸಿಗೆ ಅಮೌಂಟ್ ಆಗುತ್ತೋ ಅಷ್ಟನ್ನ ಏನು ಮಾಡಿರಿ, ಕ್ಯಾಲ್ಕುಲೇಟ್ ಮಾಡಿರಿ ಅಂತ. ಅವಾಗ ನಾವೇನು ಮಾಡಬೇಕು, ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಲೈಬ್ರರಿ ಸೆಟ್ ಅಮೌಂಟ್ ಈಸ್ ಈಕ್ವಲ್ ಟು
ಪ್ರೈಸ್ ಇಂಟು ಕ್ವಾಂಟಿಟಿ ಮಾಡಿದರೆ ಅಲ್ಲಿ ನಮಗೇನಾಗುತ್ತೆ, ಅಮೌಂಟು ಡಿಸ್ಪ್ಲೇ ಆಗುತ್ತೆ, ಟೋಟಲಾಗಿ ಎಷ್ಟು ಅಮೌಂಟ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಈಗ ಕ್ವೆರಿ ಓಕೆ ಆಯಿತು. ಈಗ ಅಗೇನ್ ನಾವೇನು ಮಾಡೋಣ, ಸೆಲೆಕ್ಟ್ ಹ್ಯಾಸ್ಟ್ರಿಕ್ ಫ್ರಮ್ ಲೈಬ್ರರಿ 1 ಅಂತೇಳಿ ತೊಗೊಳ್ಳೋಣ. ಈಗ ನೋಡ್ರಿ, ಪ್ರೈಸು ಕ್ವಾಂಟಿಟಿ ಇಲ್ಲಿವರೆಗೂ ನಾವು ಆ್ಯಡ್ ಮಾಡಿದ್ವಿ. ಈಗ ಅಮೌಂಟ್ ಅನ್ನೋದನ್ನು ನಾವೇನು ಮಾಡಿದ್ವಿ, ಈಗ ಅಪ್ಡೇಟ್ ಮಾಡಿದ್ವಿ, ಅಂದರೆ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಒಂದು ಬುಕ್ಕಿಗೆ 750 ಆದರೆ 12 ಬುಕ್ಕಿಗೆ 9000 ಆಗುತ್ತೆ. ಅದೇ ರೀತಿ ಇಲ್ಲಿ 1000 ರುಪೀಸ್ ಒಂದು ಬುಕ್ಕಿಗೆ ಆದರೆ 2 ಬುಕ್ಸಿಗೆ 2000 ರುಪೀಸ್ ಆಗುತ್ತೆ. ಈ ಥರ ನಮಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗುತ್ತೆ, ಯಾವುದು ಅಮೌಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಕ್ವೇರಿ ಬಂದ್ಬಿಟ್ಟು ಏನು ಕೊಟ್ಟಾರ, ಲಿಸ್ಟ್ ದ ರೆಕಾರ್ಡ್ಸ್ ಆಫ್ ಆಲ್ ದೋಸ್ ಬುಕ್ಸ್ ಪ್ರೈಸ್ ಈಸ್ ಬಿಟ್ವೀನ್ 400 and 900. ಅಂದರೆ ನಮಗೆ ಪ್ರೈಸು 400 ಮತ್ತು 900 ಒಳಗಡೆ ಯಾವ್ಯಾವ ಇದಾವೋ ಬುಕ್ ನೇಮು ಅವನ್ನ ಪ್ರೈಸ್ನ ಡಿಸ್ಪ್ಲೇ ಮಾಡುವಂಥ ಅರ್ಥ. ಸೆಲೆಕ್ಟ್ ಪ್ರೈಸ್ ಫ್ರಮ್ ಲೈಬ್ರರಿ ವೇರ್ ಪ್ರೈಸ್ ಬಿಟ್ವೀನ್ ದ 400 and 900. ಏನು ಕೊಟ್ಟಿದ್ದಾರೆ, ಲಿಸ್ಟ್ ದ ರೆಕಾರ್ಡ್ಸ್ ಆಫ್ ಆಲ್ ದೋಸ್ ಬುಕ್ಸ್ ಪ್ರೈಸ್ ಬಿಟ್ವೀನ್ 400 and 900. ಇಲ್ಲಿ ನಮಗೆ ಮ್ಯಾನುವಲಲ್ಲಿ ಯಾಕಂದ್ರೆ ಲೈಬ್ರರಿ 1 ಅಂತ ತಗೋಬೇಕು. ಓನ್ಲಿ ಪ್ರೈಸ್ ಬರುತ್ತೆ. ಬಟ್ ಅವ್ರು ಕೊಟ್ಟಿರೋದು ಕ್ವಶನ್ ಏನು ಕೊಟ್ಟಾರಂದರೆ, ಕೊಟ್ಟಿರೋ ಕ್ವಶನು ಲಿಸ್ಟ್ ದ ರೆಕಾರ್ಡ್ಸ್ ಆಫ್ ಆಲ್ ದೋಸ್ ಬುಕ್ಸ್ ಪ್ರೈಸ್ ಈಸ್ ಬಿಟ್ವೀನ್ 400 and 900. 400 and 900 ನಡುವೆ ಬುಕ್ಸ್ ಬರುತ್ತೆ, ಬಟ್ ಆ ಬುಕ್ಸ್ ಯಾವುವು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಸೆಲೆಕ್ಟ್ ಟೈಟಲ್ ಪ್ರೈಸ್ ಅಂತ ತೊಗೊಂಡ್ರೆ ಆವಾಗ ಎರಡು ಬರುತ್ತೆ, ಟೈಟಲ್ ಪ್ರೈಸ್. ಟೈಟಲ್ ಯಾವುದು, ಯಾವ ಬುಕ್ಕು ಮತ್ತು ಪ್ರೈಸ್ ಎಷ್ಟಿದೆ ಅನ್ನೋದು ನಮಗೆ ಡಿಸ್ಪ್ಲೇ ಆಗುತ್ತೆ. ಈ ಥರನೂ ನಾವೇನು ಕೊಡ್ಬೋದು, ವ್ಯಾಲ್ಯೂನ ಕೊಡ್ಬೋದು. 7 rows ಇದ್ದಾವೆ, 7 rows ಇದು ಬುಕ್ ನೇಮು, ಟೈಟಲ್ಲು. ಸೊ 400 to 900 ಯಾವ್ಯಾವ ಬುಕ್ಸ್ ಇದಾವೋ ಅವು ನಮಗೆ ಬರ್ತವೆ. ಅದಕ್ಕೆ ಕ್ವೇರಿ ಬರೆಯೋಕ್ಕೆ ಏನು ಬರ್ತೀವಿ, ಸೆಲೆಕ್ಟ್ ಟೈಟಲ್ ಪ್ರೈಸ್ ಫ್ರಮ್ ಲೈಬ್ರರಿ 1 ವೇರ್ ಪ್ರೈಸ್ ಬಿಟ್ವೀನ್ 400 and 900. ಇದನ್ನು ಇನ್ನೊಂದು ರೀತಿ ಬರಿಬೋದು ಅಂತ ಕೂಡ ಹೇಳಿದ್ದೀನಿ. ನಾವು ಇದನ್ನು ವೇರ್ ಅನ್ನೋದನ್ನ ಕಂಡೀಷನ್ ಯೂಸ್ ಮಾಡ್ತೀವಿ. ಪ್ರೈಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 400 ಆ್ಯಂಡ್ ಪ್ರೈಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 900. ಇದನ್ನು ಬರೆದು ಕೂಡ ವರ್ಕ್ ಆಗುತ್ತೆ. ನೆಕ್ಸ್ಟ್ ಕ್ವೇರಿ ಬಂದ್ಬಿಟ್ಟು ಏನಿದೆ, ಲಿಸ್ಟ್ ದೋಸ್ ರೆಕಾರ್ಡ್ಸ್ ವಿತ್ ನೋ ವ್ಯಾಲ್ಯೂ ಇನ್ ದ ಅಟ್ರಿಬ್ಯೂಟ್ ಇಯರ್. ಅಂದರೆ ಕೆಲವೊಂದರಲ್ಲಿ ನಾವೇನು ಮಾಡಿವಿ ಅಂದರೆ ವ್ಯಾಲ್ಯೂನ ನಲ್ ವ್ಯಾಲ್ಯೂನ ಕೊಟ್ಟಿವಿ. ನಲ್ ವ್ಯಾಲ್ಯೂ ಯಾವಾದರೂ ಇದ್ದರೆ ಇಲ್ಲಿ ನಮಗೇನು ಬರುತ್ತೆ ನೋಡಿ, ಯಾವುದು ನಲ್ ವ್ಯಾಲ್ಯೂ ಇಲ್ಲ ಅನಿಸುತ್ತೆ. ಜಸ್ಟ್ ನಾವು ಚೆಕ್ ಮಾಡೋಣ. ಸೆಲೆಕ್ಟ್ ಟೈಟಲ್ ಇಯರ್ ಫ್ರಮ್ ಲೈಬ್ರರಿ ವೇರ್ ಇಯರ್ ಈಸ್ ನಲ್ ಅಂತ ಕೊಟ್ಟಿದ್ರೆ ಯಾವುದಾದ್ರೂ ನಲ್ ವ್ಯಾಲ್ಯೂನ ಮೆನ್ಷನ್ ಮಾಡಿದರೆ ಅದು ನಮಗೆ ನಲ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಟೈಟಲ್ ಇಯರ್ ಫ್ರಮ್ ಲೈಬ್ರರಿ 1 ವೇರ್ ಇಯರ್ ಈಸ್ ನಲ್. ಇಲ್ಲಿ ಒಂದು ಇಂಟ್ರೊಡಕ್ಷನ್ ಟು ಪ್ರೋಗ್ರಾಮ್ ನಲ್ ವ್ಯಾಲ್ಯೂ ಆಯಿತಾ, ಒಂದು ವ್ಯಾಲ್ಯೂ ನಲ್ ವ್ಯಾಲ್ಯೂ ಕೊಟ್ಟಿವಿ ಅಂದರೆ ಯಾವುದು ವ್ಯಾಲ್ಯೂನ ಕೊಟ್ಟಿಲ್ಲ ಅಂತ. ಯಾವ್ದು ನೋಡೋಣ, ಒಂದು ಸೆಕೆಂಡು. ಇಲ್ಲಿ ನಮಗೆ ಓಕೆ ಇಲ್ಲಿದೆ, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಪ್ರೋಗ್ರಾಮ್ಸಲ್ಲಿ ನಾವು ಇಯರ್ನ ಕೊಟ್ಟಿಲ್ಲ, ಅಂದರೆ ಇಯರ್ನ ಬಿಟ್ಟಿದ್ದೀವಿ. ಈ ಇಯರ್ನ ಇಲ್ಲಿ ನಾವು ಬಿಡೋಕೆ ಬರಲ್ಲ, ಯಾಕಂದರೆ ನಾಟ್ ನಲ್ ಅಂತೇಳಿ ತೊಗೊಂಡಿರ್ತೀವಿ. ಬಟ್ ಇದನ್ನು ನಲ್ ಅಂತ ಅಂದರೆ ಇಯರು ಮೆನ್ಷನ್ ಮಾಡಿಲ್ಲ. ಸೊ ಅದು ಯಾವುದು ನಲ್ ಇದೆಯೋ ಅದನ್ನೇ ಡಿಸ್ಪ್ಲೇ ಮಾಡಬೇಕಪ್ಪ ಅಂದರೆ ಸೆಲೆಕ್ಟ್ ಟೈಟಲ್ ಇಯರ್ ಫ್ರಮ್ ಲೈಬ್ರರಿ 1 ವೇರ್ ಇಯರ್ ಈಸ್ ನಲ್ ಅಂತ ಕೊಡ್ತೀವಿ. ವೇರ್ ಇಯರ್ ಈಸ್ ನಲ್ ಅಂತ ಕೊಟ್ಟಾಗ ನಲ್ ವ್ಯಾಲ್ಯೂ ಇಯರ್ ಅನ್ನೋದು ನಲ್ ವ್ಯಾಲ್ಯೂ ಎಲ್ಲಿ ಬಂದಿರುತ್ತೋ ಅದು ಮಾತ್ರ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು ಅದೇ ರೀತಿ ನೆಕ್ಸ್ಟ್ ಕ್ವೇರಿ ಬಂದ್ಬಿಟ್ಟು ಲಿಸ್ಟ್ ದ ನೇಮ್ಸ್ ಆಫ್ ದ ಆಥರ್ಸ್ ಹೂಸ್ ನೇಮ್ ಸ್ಟಾರ್ಟ್ಸ್ ವಿತ್ ದ ಲೆಟರ್ CRD. ಅಂದರೆ ಆಥರ್ ನೇಮು C ಅಥವಾ D ಇಂದ ಯಾವ ಸ್ಟಾರ್ಟ್ ಆಗಿರ್ತವೋ ಅದನ್ನು ಮಾತ್ರ ಡಿಸ್ಪ್ಲೇ ಮಾಡಿರಿ ಅಂತಂದರೆ ನಾವು ಕ್ವೇರಿನ ಯಾವ ರೀತಿ ಬರಿತೀವಿ ಅಂದರೆ ನೋಡ್ರಿ, ಸೆಲೆಕ್ಟ್ ಆಥರ್ ಫ್ರಮ್ ಲೈಬ್ರರಿ 1 ವೇರ್ ಆಥರ್ ಲೈಕ್. ಅಂದರೆ ಇದನ್ನು ನಾವು ಪ್ಯಾಟರ್ನ್ ಮ್ಯಾಚಿಂಗ್ ಅಂತ ಕರಿತೀವಿ, ಲೈಕ್ ಆಪ್ರೇಟರ್ನ. ಈ ಲೈಕ್ ಆಪ್ರೇಟರ್ ಏನು ಮಾಡುತ್ತೆ, C% ಅಂದರೆ C ಬರೆದು ಪರ್ಸೆಂಟೇಜ್ನ ಬರೆದ್ರೆ ಏನಾಗುತ್ತೆ, ಫಸ್ಟ್ ಸ್ಟಾರ್ಟಿಂಗ್ ಲೆಟರು C ಯಾವುದಿರ್ತವೋ ಅದು ಪ್ರಿಂಟ್ ಆಗುತ್ತೆ. ಆಥರ್ ಲೈಕ್ D%. ಯಾಕೆ, C ಮತ್ತು D ನಡುವೆ ಅಂದರೆ ಯಾವ್ಯಾವ ಆಥರ್ ನೇಮ್ ಇದಾವೋ ಅವನ್ನೆಲ್ಲವನ್ನೂ ಡಿಸ್ಪ್ಲೇ ಮಾಡಿರಿ ಅಂತ ಕೇಳಿದ್ದಾರೆ. ಹಾಗಾಗಿ ನಾವೇನು ಮಾಡ್ತೀವಿ, ವೇರ್ ಆಥರ್ ಲೈಕ್ C% ಇದನ್ನ ಸಿಂಗಲ್ ಕೋಟಲ್ಲಿ ಬರಿತೀವಿ. ಸಿಂಗಲ್ ಕೋಟಲ್ಲಿ ಬರೆದಿದ್ದನ್ನ ನೆಕ್ಸ್ಟ್ ಆಥರ್ ಲೈಕ್ D% ಅಂತೇಳಿ
ತೊಗೊಳ್ತೀವಿ. ಇದನ್ನು ಬರೆದು ಎಂಟರ್ ಕೀ ಪ್ರೆಸ್ ಮಾಡಿದರೆ ಸಿ ಮತ್ತು ಡಿನಲ್ಲಿ ಯಾರು ಇರ್ತಾರೋ ಆತರು ಅವ್ರಿಗೆ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ಲಿಸ್ಟ್ ಟೈಟಲ್ ಇಯರ್ ಆ್ಯಂಡ್ ಕೆಟಗರಿ ಫ್ರಮ್ ದ ಟೇಬಲ್ ಲೈಬ್ರರಿ ವಿತ್ ಕೆಟಗರಿ ಫೀಲ್ಡ್ ಈಸ್ ಫೀಲ್ಡ್ ಹ್ಯಾಸ್ ವರ್ಡ್ ಸೈನ್ಸ್. ಅಂದರೆ ಸೈನ್ಸ್ ಅನ್ನೋದು ಕೆಟಗರಿ ಯಾವುದಿರುತ್ತೋ ಅದನ್ನು ಮಾತ್ರ ಡಿಸ್ಪ್ಲೇ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಅದನ್ನು ಡಿಸ್ಪ್ಲೇ ಮಾಡಬೇಕಂದ್ರೆ ನಾವೇನು ಬರಿತೀವಿ, ಸೆಲೆಕ್ಟ್ ಟೈಟಲ್ ಕಮ ಇಯರ್ ಕೆಟಗರಿ ಫ್ರಮ್ ದ ಲೈಬ್ರರಿ 1 ವೇರ್ ಕೆಟಗರಿ ಲೈಕ್ ಅಂತಂದರೆ ಕೆಟಗರಿ ಸೈನ್ಸ್ ಅಂತ ಯಾವಿರ್ತವೋ ಅದು. ಸ್ಟಾರ್ಟಿಂಗ್ ಲೆಟರ್ ಬೇಕಂದರೆ ಓನ್ಲಿ ಸಿ ಪರ್ಸೆಂಟೇಜ್ ಅಂದರೆ ಆ ಲೆಟರ್ ಬರೆದು ಪರ್ಸೆಂಟೇಜ್ ಸೈನ ಬರಿತೀವಿ. ಇಲ್ಲಿ ಕೆಟಗರಿ ಟೋಟಲ್ ಕೆಟಗರಿ ತೊಗೊಂಡಾಗ ಅಲ್ಲಿ ಏನು ಮಾಡ್ತೀವಿ, ಎರಡು ಕಡೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಎರಡು ಕಡೆ ಪರ್ಸೆಂಟೇಜ್ ಸಿಂಬಲ್ನ ಬರಿತೀವಿ. ಸೊ ಎಂಟರ್ ಕೀ ಪ್ರೆಸ್ ಮಾಡಿದರೆ ಕೆಟಗರಿನಲ್ಲಿ ಸೈನ್ಸ್ ಅಂತ ಯಾವ್ದು ಬಂದಿರುತ್ತೋ ಅದೆಲ್ಲವೂ ಪ್ರಿಂಟ್ ಆಗ್ತವೆ. ನೆಕ್ಸ್ಟು ಅದೇ ರೀತಿ ಲಿಸ್ಟ್ ಆಲ್ ದ ರೆಕಾರ್ಡ್ಸ್ ಯೂಸ್ ಇಯರ್ ಪಬ್ಲಿಕೇಶನ್ 2010 ಆನ್ವರ್ಡ್ಸ್ ವಿತ್ ಬುಕ್ ಪ್ರೈಸ್ ಇಸ್ ಲೆಸ್ ದ್ಯಾನ್ 750. ಅಂದರೆ 750 ಒಳಗಡೆ ಪ್ರೈಸ್ ಇರಬೇಕು ಮತ್ತು ಇಯರು 2010 ನಂತರ ಪಬ್ಲಿಷ್ ಆಗಿರಬೇಕು. ಅಂಥವನ್ನ ಪ್ರಿಂಟ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಅಂಥವನ್ನ ಪ್ರಿಂಟ್ ಮಾಡಿರಿ ಅಂತ ಕೊಟ್ಟಾಗ ಸೆಲೆಕ್ಟ್ ಇಯರ್ ಕಮ ಪ್ರೈಸ್ ಫ್ರಮ್ ಲೈಬ್ರರಿ 1 ವೇರ್ ಇಯರ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 2010 ಆ್ಯಂಡ್ ಪ್ರೈಸ್ ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 750 ಅಂತ ತೊಗೋಬೋದು. ಕೊಟ್ಟಾಗ ನಮಗೆ ಇಲ್ಲಿ 2019 ಇಯರು 2010 ಆದಮೇಲೆ ಯಾವಿರ್ತವೋ ಅವು ಮಾತ್ರ ಪ್ರಿಂಟ್ ಆಗ್ತವೆ, ಪ್ರೈಸು ಇದು ಮಾತ್ರ ಪ್ರಿಂಟ್ ಆಗ್ತವೆ. ಸೊ ಈ ಥರ ನಾವು ಇಲ್ಲಿಗೆ ಕ್ವೆರೀಸ್ ಮುಗೀತು. ಈ ಥರ ನಾವು ಕ್ವೆರೀಸ್ನ ಅಂದರೆ ಟೇಬಲ್ನ ಕ್ರಿಯೇಟ್ ಮಾಡಿ ಕ್ವೆರೀಸ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಇದನ್ನು ಒಂದೆರಡು ಸರಿ ನೋಡ್ಕೊಡ್ರಿ ಕ್ಲೀನಾಗಿ, ಇದು ಗೊತ್ತಾಗುತ್ತೆ ನಿಮಗೆ MySQL ಪ್ರೋಗ್ರಾಮ್ಸ್ನ. ಇಲ್ಲಿವರೆಗೂ ನಾನು ಪೈಥಾನ್ ಪ್ರೋಗ್ರಾಮ್ಸು ಮತ್ತು MySQL ಪ್ರೋಗ್ರಾಮ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಎಕ್ಸ್ಪ್ಲೇನ್ ಮಾಡಿರೋ ರೀತಿ ನಿಮಗೆ ಇಷ್ಟ ಆಗಿದ್ದರೆ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನಿಮ್ಮ ಜೂನಿಯರ್ಸಿಗೆ ಕೂಡ ನೆಕ್ಸ್ಟ್ ಬರೋರಿಗೆ ಅವರಿಗೆ ಇದನ್ನು ಲಿಂಕ್ನ ಶೇರ್ ಮಾಡಿರಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಎಲ್ಲರೂ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ನಿಮಗೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಆಲ್ಮೋಸ್ಟ್ ಆಲ್ ಪಾರ್ಟ್ ಎದಲ್ಲಿ ಪೈಥಾನ್ ಪ್ರೋಗ್ರಾಮು, ಪಾರ್ಟ್ ಬಿದಲ್ಲಿ ಇವು 4ರಲ್ಲಿ ಒಂದು ಪ್ರೋಗ್ರಾಮು ಬರುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಎಕ್ಸಿಕ್ಯೂಟ್ ಮಾಡಿ. ಕೆಲವೊಂದು ಕಡೆ ಏನು ಮಾಡ್ತಾರೆ, ಓನ್ಲಿ ಪಾರ್ಟ್ ಎ ಪೈಥಾನ್ ಪ್ರೋಗ್ರಾಮ್ಸ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಕೊಡ್ತಾರೆ, ಇದನ್ನು ಬರೆಯೋಕ್ಕೆ ಕೊಟ್ಟಿರ್ತಾರೆ. ಕೆಲವೊಂದು ಕಡೆ ಯಾವ ಎಕ್ಸಾಮ್ನ ಚಾಯ್ಸ್ ಅಂತೇಳಿ ಕೊಡ್ತಾರೆ. ಅಂದರೆ ಯಾವುದಾದ್ರೂ ಈ ಪಾರ್ಟ್ ಎನಲ್ಲಾದರೂ ಮಾಡ್ಬೋದು, ಪಾರ್ಟ್ ಬಿನಲ್ಲಾದರೂ ಅವರು ಎಕ್ಸಾಮ್ನರ್ಸ್ ಯಾವ್ದು ಇರ್ತಾರೋ ಅದನ್ನು ನೀವು ಮಾಡಬೇಕಾಗಿರುತ್ತೆ. ಸೊ ಅಗೇನ್ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.